ಈಗ ಅವ್ರು ಪೋಸ್ಟ್ ಹಾಕ್ತಿದ್ದಂಗೆ ಸಾಕಷ್ಟು ಜನ ಅವ್ರ ಅಭಿಮಾನಿಗಳು ಅವ್ರನ್ನ ಇಷ್ಟಪಡ್ತಕ್ಕಂಥವ್ರು, ಯಾಕಂದರೆ ಇದೊಂದು ಕ್ಯೂಟ್ ಕಪಲ್ ಅಂತಾನೆ. ಯಾಕಂದರೆ ಈ ಒಂದು ರಿಯಾಲಿಟಿ ಶೋ ಮೂಲಕ ಅವರಿಬ್ಬರು ಪರಿಚಯ ಆಗುತ್ತೆ, ಅಲ್ಲಿ ಅವ್ರ ಪ್ರೀತಿ ಇದಾಗುತ್ತೆ, ಒಂದು ದೊಡ್ಡ ವೇದಿಕೆಯಲ್ಲೇ ಅವರ ಒಂದು ಪ್ರಪೋಸ್ ನಡೆಯುತ್ತೆ, ಜೊತೆಗೆ ಮದುವೆ ಆಗ್ತಾರೆ. ಈ ಒಂದು ಕ್ಯೂಟ್ನೆಸ್ ಎಲ್ಲರಿಗೂ ಕೂಡ ಇಷ್ಟ ಆದಂಥದ್ದು. ಸೊ ಈ ಒಂದು ಪೋಸ್ಟ್ ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ ನೀವು ಮತ್ತೆ ಈ ನಿರ್ಧಾರನ ಬದಲಿಸಿ ಒಂದಾಗಿ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಅಭಿಮಾನಿಗಳಿಗೆ ಮತ್ತೆ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಏನು ಹೇಳ್ತೀರಿ? ಅಂದರೆ ನಮಗೂ ನಿಜವಾಗ್ಲೂ ಹೇಳ್ತೀನಿ, ಅವರಿಬ್ಬರು ಒಂದಾಗಿದ್ರೆ ಅಷ್ಟು ಕ್ಯೂಟ್ ಜೋಡಿ. ಯಾಕೆಂದರೆ ನಾನು ನೋಡಿದಾಗ ನನಗೆ ಖುಷಿ ಆಗೋದು. ಸಖತ್ ಕ್ಯೂಟಾಗಿ ಚೆನ್ನಾಗಿ ಮಾತಾಡಿಕೊಂಡು ಒಬ್ರನ್ನೊಬ್ಬರು, ಅಂದರೆ ಯಾವತ್ತು ನೋಡಿ ಹೇಳ್ತೀನಿ, ಲೈಫಲ್ಲಿ ಕೆಲವು ವಿಷಯಗಳು ಬಂದಾಗ ಅದನ್ನು ಫೇಸ್ ಮಾಡ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಅದು ಇಸ್ ವೆರಿ ಚಾಲೆಂಜಿಂಗು. ಬಟ್ ಇವತ್ತು ಅವರು ಹೇಳೋವಂಥ ವಿಷಯದಲ್ಲಿ ನನಗೆ ಅರ್ಥ ಆಗಿರೋದು ಏನು ಅಂದರೆ, ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಆ್ಯಸ್ ಎ ಡೆವಲಪ್ಮೆಂಟ್, ಅಂದರೆ ಕೆರಿಯರ್ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ನಾವು ಇದು ಮಾಡಿದ್ದೀವಿ ಅನ್ನೋ ಥರ ಮಾತಾಡಿದ್ದಾರೆ. ಅಂದರೆ 99% ನನಗನ್ನಿಸ್ತಾ ಇದೆ ನಿವೇದಿತಾ ಅವ್ರದ್ದು ಯಾವುದೋ ಒಂದು ಫ್ಯೂಚರ್ಗೋಸ್ಕರನೇ ಇವರು ಈ ಡಿಸಿಷನ್ ತೊಗೊಂಡಿದ್ದಾರೆ. ಯಾಕೆಂದರೆ ಇವ್ರಿಗೆ ಚಂದನ್ ಅವ್ರಿಗೆ, ಯಾಕೆಂದರೆ ನಾನು ಹತ್ರದಿಂದ ನೋಡ್ತೀನಿ, ಬಿಟ್ಟು ಕೊಡುವಂಥ ಮನಸ್ಥಿತಿ, ಅಂದರೆ ಅವರು ಯಾರಾದರೂ ಏನಾದ್ರು ಮಾಡ್ತಾರೆ ಆಯಿತು ನೀವು ಮಾಡಿ ನೀವು ಹೋಗಿ ಅನ್ನೋದು ತುಂಬ ಇದೆ. ಸಪೋರ್ಟಿಂಗು. ಈಗ ನಾನು ಸಿನಿಮಾ ಮಾಡಬೇಕಾದ್ರೆ ನಮಗೂ ಸಾಕಷ್ಟು ಹೇಳೋರು, ಈಗ ಯಾವುದಾದ್ರು ಒಂದು ದುಡ್ಡಿನ ಕೊರತೆ ಇದ್ರಲ್ಲಿ ನೋಡ್ಕೊಳ್ಳಿ ಬ್ರದರ್, ಜಾಸ್ತಿ ಮಾಡಬೇಡಿ, ನೀವು ಎಷ್ಟು ಇದಾಗುತ್ತೆ, ಈ ಥರ ಒಂದು ಕನ್ಸರ್ನ್ ಇರೋವಂಥ ಪರ್ಸನ್ ಚಂದನ್ ಅವರು. ಯಾಕಂದರೆ ಅಂಥ ಇದು ಮಾಡೋ ಅಂಥದ್ದು, ಜಗಳ ಮಾಡಿಕೊಂಡು ಯಾರು ಒಂದು ಮಾತು ಅಂದ್ರೇ ಅವರೇ ಸುಮ್ಮನೆ ಆಗೋಗ್ತಾರೆ. ಈಗ ನಾವೇ ಶೂಟಿಂಗಲ್ಲಿ ಯಾರಾದರೂ ನಮ್ಮ ಇವರು ಅದು ಮಾತಾಡಿದ್ರು ಅವ್ರು ಯಾರು ತಲೆ ಕೆಡಿಸ್ಕೊಳ್ಳೋ ಹೋಗ್ಲಿ ಬಿಡಿ ಅಂತ ಹೊರಟೋಗ್ತಾರೆ. ಅಂಥ ಮನಸ್ಥಿತಿ ಇರೋವಂಥವ್ರು 100% ಅವ್ರ ಮಧ್ಯದಲ್ಲಿ ಏನೂ ಇರಲ್ಲ. ಇದೇನೋ ಒಂದು ಕೆರಿಯರ್ ಡೆವಲಪ್ಮೆಂಟ್ಗೋಸ್ಕರ ಮಾಡ್ಕೊಂಡಿದ್ದಾರೆ ಅನ್ನೋದು ನಾನು